ರೈತರು, ಫ್ಯಾಕ್ಟ್ರಿ ಮಾಲಕರು ಎಲ್ಲರೂ ಸೇರ್ಕೊಂಡು ಅವತ್ತು ತಮಗೂ ಗೊತ್ತಿದೆ, ಎಲ್ಲ ಫ್ಯಾಕ್ಟ್ರಿ ಮಾಲಕರು ಕೂಡ ಆ ಮೀಟಿಂಗ್ ನಲ್ಲಿ ಭಾಗವಹಿಸಿದ್ರು. ಏನು ರೈತ ಹೋರಾಟಗಾರರು, ರೈತರ ಮುಖಂಡರು ಅವರ ಜೊತೆ ನಿರಂತರವಾಗಿ ನಮ್ಮ ಸರ್ಕಾರ ಸಂಪರ್ಕದಲ್ಲಿದ್ದು ಏನೇನು ಅಂತ ಅವ್ರಿಗೂ ಅದ್ರ ಮುಖಾಂತರ ತಿಳಿಸಿದೀವಿ. ಅವರು ಸಮಾಧಾನ ಪಟ್ಟು ವಿಜಯೋತ್ಸವವನ್ನ ಆಚರಣೆ ಮಾಡಿದ್ದಾರೆ. ಅವತ್ತಿನಿಂದ ಇಲ್ಲಿಯವರೆಗೆ ತಮಗೆ ಗೊತ್ತಿದೆ, ಬೆಳಗಾವಿನಲ್ಲಿ ಕಬ್ಬಿನ ಬೆಲೆ ವಿಷಯಕ್ಕೆ ಯಾವುದೇ ರೀತಿಯಾದಂತಹ ಗೊಂದಲಗಳಾಗ್ಲಿ ಹೋರಾಟಗಳಾಗ್ಲಿ ಇಲ್ಲ. ಇನ್ನು ಈ ಹೈಕೋರ್ಟ್ಗೆ ಯಾರು ಹೋಗಿದ್ದಾರೆ, ಏನಕ್ಕೆ ಹೋಗಿದ್ದಾರೆ, ಯಾವ ಕಾರಣಕ್ಕೆ ಹೋಗಿದ್ದಾರೆ, ಏನೇನು ತಿಳ್ಕೊಂಡು ಅದ್ರ ಬಗ್ಗೆ ನಾನು ಸೊ ನಾವು ದರ ನಿಗದಿ ನಾವೀಗ ಖರ್ಚೆಲ್ಲ ಸೇರಿ ಕಟಾವು ಎಲ್ಲ ಸೇರಿನೇ ಜಾಸ್ತಿ ಆಗ್ತಾ ಇದೆ. ಆದ್ರೂ ಕೂಡ ನಾವು ಈಗ ₹100 ಜಾಸ್ತಿ ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ಮೇಲೆ ಹೊರೆ ಆಗುತ್ತೆ ಜಾಸ್ತಿ ಅನ್ನೋ ಕಾರಣಕ್ಕಾಗಿ ಅರ್ಜಿಯನ್ನ ಹಾಕಿರುವಂತದ್ದು. ಯಾರು ಮಾಲೀಕರು ಮಾಲೀಕರು ಒಪ್ಕೊಂಡಿದ್ದಾರೆ. ಅವತ್ತು ನಾನು ಕೂಡ ಇದ್ದೆ ಮೀಟಿಂಗ್ ನಲ್ಲಿ, ಮಾಲೀಕರು ಒಪ್ಕೊಂಡಿದ್ದಾರೆ. ₹50 ಮಾಲೀಕರಿಗೆ, ₹50 ಸರ್ಕಾರ, ಇಬ್ರು ಸೇರ್ಕೊಂಡು ಒಪ್ಪಿಗೆ ಆಗಿನೇ ಮಾಡಿದೀವಿ. ಇನ್ನು ಅದು ಯಾರು ಹೋಗಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ನಾವೆಲ್ಲ ರಿಯಾಕ್ಟಿವ್ ಈಗ ಸದನದಿಂದ ಈಚೆ ಬರ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.